ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥರು ಮಾಡ್ತಿರುವಂತಹ ನಮಸ್ಕಾರಗಳು. ಏಪ್ರಿಲ್ 2, 2026 ಹನುಮಂತ ಜಯಂತಿ ಹಾಗೂ ಚೈತ್ರ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯಾದ ನಂತರ ಹನುಮಾನ್ ದೇವರ ಕೃಪೆಯಿಂದ 4 ರಾಶಿಯವರಿಗೆ ಅದ್ಭುತವಾದ ಸಮಯ, ರಾಜಯೋಗ ಅಂತಲೇ ಹೇಳ್ಬೋದು. ಹಾಗಾದರೆ ಆ ರಾಶಿಗಳು ಯಾವುದಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರನ್ನು ತಪ್ಪದೆ ಮಾಡಿ. ಮೊದಲನೆಯ ರಾಶಿಯಾಗಿ ಮೇಷರಾಶಿ. ಹನುಮಂತನ ಪರಮ ಪ್ರಿಯರಲ್ಲಿ ಈ ರಾಶಿ ಪ್ರಾಮುಖ್ಯ. ಈ ಹನುಮ ಜಯಂತಿ ನಂತರ ನಿಮ್ಮ ಧೈರ್ಯಕ್ಕೆ ಹೊಸ ವೇಗ ಸಿಗ್ತದೆ. ಅತಿಯಾದ ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ ಸ್ಥಗಿತಗೊಂಡಿರುವಂಥ ಕೆಲಸಗಳು ಅತಿಯಾಗ ವೇಗ ಪಡೆದುಕೊಳ್ತದೆ. ಎರಡನೇ ರಾಶಿಯಾಗಿ ಸಿಂಹರಾಶಿ. ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಇದೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಭಾರಿ ಸಾಧನೆ ಮಾಡ್ತೀರಿ. ಹಳೆಯ ಹೂಡಿಕೆಗಳಿಂದ ಲಾಭದಾಯಕ. ಇನ್ನು ಮೂರನೇ ರಾಶಿಯಾಗಿ ವೃಶ್ಚಿಕ ರಾಶಿ. ನಿಮಗೆ ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಜಯ ಸಿಗ್ತದೆ ಹಾಗೂ ನೀವು ಮಾಡಿರುವಂತಹ ಸಾಲದ ಬಾಧೆಯಿಂದ ಮುಕ್ತಿಗೊಳ್ತೀರಾ. ಭೂಮಿ ಅಥವಾ ಆಸ್ತಿ ಮಾಡುವಂಥ ಯೋಗ ಇದೆ. ನಾಲ್ಕನೇ ರಾಶಿಯಾಗಿರುವಂಥದ್ದು ಕುಂಭರಾಶಿ. ಉದ್ಯೋಗವನ್ನು ಹುಡುಕ್ತಾ ಇದ್ದವರಿಗೆ ಒಳ್ಳೆ ಆಫರ್ ಸಿಗ್ತದೆ. ಅನಿರ್ದಿಷ್ಟವಾಗಿ ಒಳ್ಳೆ ಅವಕಾಶ ನಿಮ್ಮನ್ನು ಹುಡುಕಿಕೊಂಡು ಬರ್ತವೆ. ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ಈ 4 ರಾಶಿಯವರು ಓಂ ಹನುಮಂತಾಯ ನಮಃ ಅಂತ ಜಪ ಮಾಡಿ. ಈ 4 ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಆಂಜನೇಯ ನಮಃ ಅಂತ ಹೇಳಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಹಾಗೂ ಶೇರ್ ಮಾಡಿ. ಮತ್ತು ಯಾವುದೇ ನಿಮ್ಮದು ಸಮಸ್ಯೆಗಳಿದ್ದರೂ ಕೂಡ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆನ ಪರಿಹಾರ ಪಡೆದುಕೊಳ್ಳಿ. ಧನ್ಯವಾದಗಳು.